ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರದು ನಾಷ್ಟ ಆಯ್ತಾ? ವ್ಲಾಗ್ ಮಾಡೋಣ ಅಂತ ಇಟ್ಕೊಂಡೆ ಫೋನು. ನನ್ನ ಮಗಳು ಎದ್ಬಿಟ್ಲು. ಚಿನ್ನಮ್ಮ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದೀಪು ಋತ್ವಿಕ್ ಯೂಟ್ಯೂಬ್ ಚಾನಲ್. ಹಾಯ್ ಹೇಳು. ಹಾಯ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರದು ತಿಂಡಿ ಆಯಿತಾ? ಎಲ್ಲರದು ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಂದು ತಿಂಡಿ ಆಯಿತು. ಇವತ್ತು ಗುರುವಾರ. ಸೊ ಪೂಜೆ ಎಲ್ಲ ಮುಗಿಸಿ ನಾಷ್ಟ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿದಾಯಿತು. ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನನ್ನ ಮಗಳು ಮಲಗಿದ್ಲು, ಇವಾಗ ಎದ್ಬಿಟ್ಲು. ಅವಳಿಗೆ ಇವಾಗ ತಿಂಡಿ ತಿನ್ನಿಸ್ಬೇಕು. ತಿನ್ನಲ್ಲ, ತುಂಬ ಹಿಂಸೆ ಕೊಡ್ತಾಳೆ. ಸೊ ಇವತ್ತಿನ ನಾಷ್ಟ ಒಂದು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಮುಂದೆ ಹಾಕ್ತೀನಿ ರೆಸಿಪಿನ. ಸೊ ನೋಡ್ಕೊಳ್ಳಿ. ಸೊ ಇವತ್ತು ಹಾಗೆ ಎಲ್ಲರೂ ಇವತ್ತು ವಿಶ್ವ ಪರಿಸರ ದಿನದ ಶುಭಾಶಯಗಳು. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಸೊ ಎಲ್ಲರೂ ಹಸಿರು ಮನೆ ಬೆಳೆಸಬೇಕು, ಕಾಡನ್ನು ಬೆಳೆಸ್ತಾನೇ ಇರಬೇಕು. ಚಿನ್ನಮ್ಮ ಆಯ್ ಮಾಡು. ಆಯ್ 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 ಹಾಯ್ ಹಾಯ್ ಮಾಡು ಎಲ್ರಿಗೂ. ಹಾಯ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಹಾಯ್ ಫ್ರೆಂಡ್ಸ್. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಿ ಮತ್ತು ಕಡಲೆ ಬೀಜ ಎರಡೂ ಹಾಕಿ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು ಫ್ರೆಂಡ್ಸ್. ಎರಡೂ ಕೂಡ ನೀಟಾಗಿ ಬ್ರೌನ್ ಕಲರ್ ಬರಬೇಕು. ಕಡಲೆಬೇಳೆ ಬ್ರೌನ್ ಕಲರ್ ಆಗುತ್ತೆ. ಅದು ಇಲ್ಲ ಅಂದರೆ ಚೆನ್ನಾಗಲ್ಲ. ಕಡಲೆ ಬೀಜ ಎಲ್ಲ ಹಸಿ ಹಸಿಯಾಗಿದ್ದರೆ ಚಿತ್ರಾನ್ನ ತಿನ್ನೋಕ್ಕೆ ಟೇಸ್ಟ್ ಬರೋದಿಲ್ಲ. ಸೊ ಕಡಲೆಬೇಳೆ ಹುರಿತಾ ಇದ್ದೀನಿ ಫಸ್ಟು. ಸ್ವಲ್ಪ ಅದು ಕೂಡ ಬ್ರೌನ್ ಆಗಬೇಕು. ತುಂಬ ಸೀಸ್ಬಾರ್ದು ಅಂತ ಚೆನ್ನಾಗೋದಿಲ್ಲ. ತುಂಬ ಸೀದ್ರೂ ಟೇಸ್ಟ್ ಬರೋದಿಲ್ಲ ಅದು ಆಗಬೇಕು. ಸೊ ಇವಾಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಕೂಡ ಬ್ರೌನ್ ಆಗಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕೂಡ ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಮಾಡಬೇಕು ಕಡಲೆ ಬೀಜನ. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕಬೇಕು ಫ್ರೆಂಡ್ಸ್. ಹಸಿರು ಮೆಣಸಿನ್ಕಾಯಿ ಹಾಕಿ ಅದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ನೀಟಾಗಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಚಿಕ್ಕ ಚಿಕ್ಕ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಸೊ ಅದು ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ಸೊ ಅದು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಬೇಗ ಫ್ರೈ ಆಗುತ್ತೆ, ಬ್ರೌನ್ ಕಲರ್ ಬರುತ್ತೆ. ನೋಡಿ ಸಾಲ್ಟು ಮತ್ತು ಅರಿಶಿನ ಎರಡೂ ಹಾಕ್ತೀನಿ ಫ್ರೆಂಡ್ಸ್. ಅವೆಲ್ಲ ಫ್ರೈ ಆದಮೇಲೆ ನೀಟಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು. ಆ ಬ್ರೌನ್ ಕಲರ್ ಎಲ್ಲ ಬಂದಮೇಲೆ ಈರುಳ್ಳಿ ಇಲ್ಲ ಸ್ವಲ್ಪ ಕರಮ್ ಅಂತ ಇದೆ, ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ. ಸೊ ಬ್ರೌನ್ ಕಲರ್ ಬಂದಿದೆ. ಸೊ ನೆಕ್ಸ್ಟ್ ಮಾವಿನಕಾಯಿ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಹಾಕಿ ಒಂದು 2-3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡಿ ನೀಟಾಗಿ ಅದು ಆನಿಯನ್ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಫ್ರೆಂಡ್ಸ್. ಬಟ್ ಅದು ನನಗೆ ತೋರ್ಸೋಕ್ಕಾಗಲಿಲ್ಲ. ನನ್ನ ಮಗಳಷ್ಟರಲ್ಲಿ ಎದ್ಬಿಟ್ಲು, ನಮ್ಮ ಹಸ್ಬೆಂಡ್ ಹೋಗಿರೋಂತ ಹೋದೆ. ಸೊ ಇಷ್ಟೇ ತೋರ್ಸೋಕ್ಕಾಗಿದೆ. ಸೊ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ರೆಡಿ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ. ಡೈಲಿ ಟ್ರೈ ಮಾಡ್ತೀನಿ. ನನ್ನ ಮಗಳಿರ್ತಾಳೆ, ಸೊ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಚಿನ್ನಮ್ಮ ಸೌಂಡ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಅವಳು ತುಂಬ ಅಳ್ತಿದ್ದಾಳೆ. ಸರಿ ಮಾಡ್ತೀನಿ. ಓಕೆ ಬಾಯ್ ಬಾಯ್ ಬಾಯ್.